ಲಾಸ್ಟ್ ವಿಡಿಯೋನಲ್ಲಿ ಡೈನಮಿಕ್ ಮೆಮರಿ ಅಲೋಕೇಶನ್ ಮತ್ತೆ ಅದರ ಮೇಲೆ ಇರ್ತಕ್ಕಂಥ ಪ್ರೋಗ್ರಾಮ್ಸ್ನ ನೋಡಿದ್ರಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ವಾಟ್ ಪಾಯಿಂಟರ್ಸ್. ಸೊ ಜಗತ್ತಿನಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಿ ಪ್ರೋಗ್ರಾಮ್ ಮತ್ತು CPP ಅಲ್ಲಿ ಪಾಯಿಂಟರ್ಸ್ನ ಯೂಸ್ ಮಾಡ್ತಾರೆ. ಸೊ ಕೆಲವೊಬ್ರು ಹೇಳ್ತಾರೆ ಟಫೆಸ್ಟ್ ಕಾನ್ಸೆಪ್ಟ್ ಇನ್ ಸಿ ಪ್ರೋಗ್ರಾಮಿಂಗ್ ಈಸ್ ವಾಟ್ ಪಾಯಿಂಟರ್ಸ್ ಅಂತ ಹೇಳ್ತಾರೆ. ಓಕೆ, because even I also felt that and people are working in Robert Bosch company, the total programming they are doing over there is on pointers. System level program ನಲ್ಲಿ ಮಾಡಬೇಕಾದ್ರೆ ಪಾಯಿಂಟರ್ ಕಾನ್ಸೆಪ್ಟ್ ತುಂಬಾ ಬರುತ್ತೆ, ಟಫ್ ಅಂತ ಹೇಳ್ತಾರೆ. I don't know that much of coding how they are doing, but as a being academic we have the pointers. ಈ ಪಾಯಿಂಟರ್ಸ್ ಅಂದ್ರೆ ಏನಕ್ಕೆ ಈ ಪಾಯಿಂಟರ್ಸ್ ನ ಯೂಸ್ ಮಾಡ್ತಾರೆ, ಪಾಯಿಂಟರ್ಸ್ ಯೂಸ್ ಮಾಡೋದ್ರಿಂದ ಆಗುವಂಥ ಉಪಯೋಗಗಳಾದರೂ ಏನು, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ನಲ್ಲಿ ಸಿ ಪ್ರೋಗ್ರಾಮಿಂಗ್ ನಲ್ಲಿ ಪಾಯಿಂಟರ್ಸ್ ಯೂಸ್ ಮಾಡೋದ್ರಿಂದ ಆಗುವಂಥ ಉಪಯೋಗಗಳಾದರೂ ಏನು. ಓಕೆ, ಪಾಯಿಂಟರ್ ಏನು ಮಾಡುತ್ತೆ ಗೈಸ್? ನನಗೆ ಗೊತ್ತಿರೋಂಗೆ ಪಾಯಿಂಟರ್ ಸೇವ್ಸ್ ದ ಮೆಮ್ರಿ ಸ್ಪೇಸಸ್. ಪಾಯಿಂಟರ್ ಏನು ಮಾಡುತ್ತೆ ಅಂದರೆ ಮೆಮ್ರಿ ಸ್ಪೇಸನ್ನು ಸೇವ್ ಮಾಡುತ್ತೆ. ಓಕೆ, ಮತ್ತು ಎಕ್ಸಿಕ್ಯೂಷನ್ ಟೈಮ್ ಆಫ್ ದ ಪಾಯಿಂಟರ್ ಈಸ್ ಫಾಸ್ಟರ್. ಪಾಯಿಂಟರ್ ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮಿಂಗ್ ಬರೆದ್ವಿ ಅಂದರೆ, ಕೋಡನ್ನು ಬರೆದ್ವಿ, ಇಂಪ್ಲಿಮೆಂಟೇಷನ್ ಮಾಡಿದ್ವಿ ಅಂದರೆ ಎಕ್ಸಿಕ್ಯೂಷನ್ ಟೈಮ್ ವೆರಿ ಫಾಸ್ಟರ್, ಅಂದರೆ ಟೈಮ್ ಎಫಿಸಿಯನ್ಸಿ ತುಂಬ ಫಾಸ್ಟ್ ಆಗಿರುತ್ತೆ ಪಾಯಿಂಟರ್ ಯೂಸ್ ಮಾಡಿಕೊಂಡ್ರೆ. ಓಕೆ, ಮತ್ತು ಡೇಟಾ ಮ್ಯಾನಿಪ್ಯುಲೇಷನು ಯಾಕೆ ಫಾಸ್ಟಾಗಿ ಆಗುತ್ತೆ ಅಂದರೆ ಪಾಯಿಂಟರ್ಸ್ ಯೂಸ್ ಮಾಡ್ಕೊಂಡ್ರೆ ಡೇಟಾ ಮ್ಯಾನಿಪ್ಯುಲೇಷನು ಫಾಸ್ಟಾಗಿ ವರ್ಕ್ ಆಗುತ್ತೆ. ಏನು, ಡೇಟಾ ಮ್ಯಾನಿಪ್ಯುಲೇಷನು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಓಕೆ, ಯಾಕಂದರೆ ಡೇಟಾ ಅಡ್ರೆಸ್ನ ತೊಗೊಂಡ್ಬಿಟ್ಟು ಪಾಯಿಂಟರ್ ಯಾವಾಗಲೂ ವರ್ಕ್ ಮಾಡುತ್ತೆ, ನಾಟ್ ಡೇಟಾ ವ್ಯಾಲ್ಯೂಸ್. ಡೇಟಾ ವ್ಯಾಲ್ಯೂಸ್ನ ತೊಗೊಂಬರ್ಬೇಕಂತೂ ಥ್ರೂ ಅಡ್ರೆಸ್ ಮುಖಾಂತರ ಹೋಗಿ ತೊಗೊಂಬರುತ್ತೆ ನಮ್ಮ ಕಂಪೈಲರ್ಗಳು. ಆದರೆ ಈ ಪಾಯಿಂಟರ್ ಕಾನ್ಸೆಪ್ಟ್ ಯೂಸ್ ಮಾಡೋದ್ರಿಂದ ಡೇಟಾ ಅಡ್ರೆಸ್ನ ಡೈರೆಕ್ಟ್ಲಿ ಇನ್ವೋಕ್ ಮಾಡಿಬಿಟ್ಟು ವ್ಯಾಲ್ಯೂಸ್ ತೊಗೊಂಬಂದ್ಬಿಟ್ಟು ಕಂಪ್ಯೂಟ್ ಮಾಡುತ್ತೆ. ಅದಕ್ಕೋಸ್ಕರ ಪಾಯಿಂಟರ್ ಇಸ್ ವೆರಿ ಫಾಸ್ಟರ್ ಎಕ್ಸಿಕ್ಯೂಷನ್ ಪ್ರೋಗ್ರಾಮ್ಸ್. ಮತ್ತು ಪಾಯಿಂಟರ್ಸ್ ಆರ್ ಯೂಸ್ಡ್, ಪಾಯಿಂಟರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫೈಲ್ ಹ್ಯಾಂಡ್ಲಿಂಗ್, ಫೈಲ್ ಮ್ಯಾನಿಪ್ಯುಲೇಷನ್ ಮಾಡೋಕ್ಕೆ ಪಾಯಿಂಟರ್ಸ್ನ ಫೈಲ್ ಮ್ಯಾನಿಪ್ಯುಲೇಷನ್, ಫೈಲ್ ರಿಲೇಟೆಡ್ ಡೇಟಾ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಒಂದು ಫೈಲ್ ಇದೆ ನಿಮ್ಮ ಕಂಪ್ಯೂಟರ್ನಲ್ಲಿ, ಅದನ್ನು ಹೋಗ್ಬಿಟ್ಟು ನೀವು ಓಪನ್ ಮಾಡಬೇಕು. ಆ ಫೈಲಲ್ಲಿ ಏನೇನಿದೆ ಅಂತ ನೀವು ನೋಡ್ಬೇಕಂದ್ರೆ ಅದ್ರ ಹಿಂದ್ಗಡೆ ನೀವು ನೇವಿಗೇಷನ್, ನಿಮ್ಮ GUI ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಕಾಣುತ್ತೆ. ಅದರ ಹಿಂದ್ಗಡೆ ದೇರ್ ಇಸ್ ಅ ಫೈಲ್ ಆಪರೇಷನ್ ಇಸ್ ವರ್ಕಿಂಗ್, ಫೈಲ್ ಕಮಾಂಡ್ಸ್ ವರ್ಕ್ ಆಗ್ತದೆ, ಫೈಲ್ ಪ್ರೋಗ್ರಾಮಿಂಗ್ ವರ್ಕ್ ಆಗ್ತದೆ. ಆ ಫೈಲ್ ಪ್ರೋಗ್ರಾಮಿಂಗ್ ಏನು ಯೂಸ್ ಮಾಡಿದೆ ಅಂದರೆ ಪಾಯಿಂಟರ್ ಕಾನ್ಸೆಪ್ಟ್ನ ಯೂಸ್ ಮಾಡಿದೆ. ಓಕೆ, ಸೊ ಪಾಯಿಂಟರ್ಸ್ನ ಫೈಲ್ ಮ್ಯಾನಿಪ್ಯುಲೇಷನ್, ಫೈಲ್ ಹ್ಯಾಂಡ್ಲಿಂಗಲ್ಲಿನೂ ಯೂಸ್ ಮಾಡ್ತಾರೆ. ಮತ್ತು ಪಾಯಿಂಟರ್ಸ್ ಯೂಸ್ಡ್ ವಿತ್ ಡೈನಾಮಿಕ್ಲಿ ಅಲೋಕೇಟೆಡ್ ಮೆಮರಿ. ಗೈಸ್, ಬಿಫೋರ್ ಪ್ರೋಗ್ರಾಮ್ಸ್ನ ನೋಡಿದ್ವಿ ನಾವು, ಡೈನಾಮಿಕ್ ಮೆಮರಿ ಅಲೋಕೇಶನ್, ಕೆಲಾಕು, ಮೆಲಾಕು, ರಿಯಲ್ ಆಕು, ಪ್ರೀ ಎಲ್ಲಾನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಓಕೆ, ಅಲ್ಲಿ ನಾವು ಆ ಫಂಕ್ಷನ್ಸ್ನ ಮೆಮ್ರಿ, ಡೈನಾಮಿಕ್ ಅಲೋಕೇಶನ್ ಮೆಮ್ರಿ ಮ್ಯಾನೇಜ್ಮೆಂಟ್ ಫಂಕ್ಷನ್ನ ನಾವು ಡೇಟಾ ಟೈಪ್ ಆಗಿ ಡಿಕ್ಲೇರ್ ಮಾಡಬೇಕಾದ್ರೆ ಪಾಯಿಂಟರ್ಸ್ ಥರ ತೊಗೊಂಡ್ವಿ. ಓಕೆ, ಸೊ ಪಾಯಿಂಟರ್ ಈಸ್ ವೆರಿ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ವಾಟ್ ಡೈನಾಮಿಕ್ ಮೆಮ್ರಿ ಅಲೋಕೇಶನ್. ಓಕೆ, ಸೊ ಮೆಮ್ರಿನ ಡೈನಾಮಿಕ್ ಅಲೋಕೇಟ್ ಮಾಡೋಕ್ಕೂ ಪಾಯಿಂಟರ್ ಹೆಲ್ಪ್ ಆಗುತ್ತೆ. ಮತ್ತು ಪಾಯಿಂಟರ್ಸ್ನ ಮೇನ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಡೇಟಾ ಮ್ಯಾನಿಪ್ಯುಲೇಷನ್ ಮಾಡೋಕ್ಕೆ. ಡೇಟಾ ಮ್ಯಾನಿಪ್ಯುಲೇಷನ್ ಅಂದರೆ ಫಾರ್ ಆಬ್ವಿಯಸ್ಲಿ ಡೇಟಾ ಸ್ಟ್ರಕ್ಚರ್. ಓಕೆ, ಪಾಯಿಂಟರ್ಸ್ ಆರ್ ಯೂಸ್ಡ್ ಇನ್ ಡೇಟಾ ಸ್ಟ್ರಕ್ಚರ್. If pointers are used in data structure, the data will operate or data will easily handled by the user and easily accessed by the user and faster access of the data. Okay, so that is what the pointers are using in a data structure also. Then ಪಾಯಿಂಟರ್ಸ್ ಮತ್ತೆ ಯೂಸ್ ಮಾಡ್ತಾರೆ. ನಾನು ಮೊದಲೇ ಹೇಳಿದೆ ನಿಮಗೆ, ಒಂದು ರಾಬರ್ಟ್ ಬಾಸ್ ಕಂಪ್ನಿದು ಅಥವಾ ಸಿಸ್ಟಮ್ ಲೆವೆಲ್ ಪ್ರೋಗ್ರಾಮಿಂಗ್ ಯಾವ ಕಂಪ್ನಿಗಳು ಮಾಡ್ತಾವೋ ಅಲ್ಲಿ ಪಾಯಿಂಟರ್ಸ್ನ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಅದು ಸಿ ಇರ್ಬೋದು, CPP ಇರ್ಬೋದು. ನೀವು ಫಾರ್ ಎಕ್ಸಾಂಪಲ್ ನಿಮ್ಮದು ಮನೆಯಲ್ಲಿ ಇದು ಇರುತ್ತೆ, ಏನು ವಾಶ್ ಮಿಷಿನ್ ಇರುತ್ತೆ, ಓವನ್ ಇರುತ್ತೆ, ಅದರೊಳಗಡೆ ಸಿಸ್ಟಮ್ ಲೆವೆಲ್ ಪ್ರೋಗ್ರಾಮಿಂಗ್ ಇರುತ್ತೆ, ಅಲ್ಲಿ ಪಾಯಿಂಟರ್ಸ್ನ ಜಾಸ್ತಿಯಾಗಿ ಯೂಸ್ ಮಾಡಿರ್ತಾರೆ. ನಾನು ಕೇಳಿದ್ದೀನಿ, ತಿಳ್ಕೊಂಡಿದ್ದೀನಿ, ಅದರಲ್ಲಿ ಪಾಯಿಂಟರ್ ಕಾನ್ಸೆಪ್ಟ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗಂದರೆ ಸಿಸ್ಟಮ್ ಲೆವೆಲ್ ಪ್ರೋಗ್ರಾಮ್ನಲ್ಲಿ ಪಾಯಿಂಟರ್ ಕೋಡನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಂದರೆ ಮೆಮ್ರಿ ಅಡ್ರೆಸ್, ಓಕೆ, ಮೆಮ್ರಿ ಅಡ್ರೆಸ್ ಆರ್ ವೆರಿ ಯೂಸ್ಫುಲ್. ಮೆಮ್ರಿ ಅಡ್ರೆಸ್ನ ಡೈರೆಕ್ಟಾಗಿ ತೊಗೊಂಬಂದ್ಬಿಟ್ಟು ಇದು ವರ್ಕ್ ಆಗುತ್ತೆ. ಸೊ ಅದಕ್ಕೆ ಪಾಯಿಂಟರ್ಸ್ನ ಯೂಸ್ ಮಾಡ್ತಾರೆ. ಸೊ ಹಾಗಂದರೆ ಈ ಪಾಯಿಂಟರ್ಸ್ ಅಂದ್ರೆ ನಮ್ಮ ಸಿಲೆಬಸ್ ಪ್ರಕಾರ ಪಾಯಿಂಟರ್ಸ್ನ ನಾವು ಹೆಂಗೆ ಓದಬೇಕು, ಹೆಂಗೆ ತಿಳ್ಕೊಬೇಕು ನೋಡೋಣ. ಸೊ ಪಾಯಿಂಟರ್ ಅಂದ್ರೆ ಡೆಫಿನಿಷನ್, ಪಾಯಿಂಟರ್ ಡೆಫಿನಿಷನ್ ಏನು? ಪಾಯಿಂಟರ್ ಇನ್ ಸಿ ಲ್ಯಾಂಗ್ವೇಜ್ ಈಸ್ ಎ ವೇರಿಯಬಲ್ ದಟ್ ಸ್ಟೋರ್ಸ್ points the address of another variable. ಏನಂದ್ರೆ ಪಾಯಿಂಟರ್ ಅಂದರೆ ಪಾಯಿಂಟರ್ ಇಸ್ ಎ ವೇರಿಯಬಲ್ ವಿಚ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ another variable.
ಬೇರೆ ಒಂದು ವೇರಿಯೇಬಲ್ನ ಅಡ್ರೆಸ್ಸು ಪಾಯಿಂಟರ್ ವೇರಿಯೇಬಲ್ಲು ಇಟ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಓಕೆ, ಪಾಯಿಂಟರ್ ಇನ್ ಸಿ ಈಸ್ ಯೂಸ್ ಟು ಅಲೋಕೇಟ್ ಮೆಮರಿ ಡೈನಮಿಕ್. ಆವಾಗಲೇ ಹೇಳ್ದಂಗೆ ಡೈನಮಿಕ್ ಮೆಮರಿ ಅಲೋಕೇಟ್ ಮಾಡೋಕ್ಕೆ at runtime ಪಾಯಿಂಟರ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪಾಯಿಂಟರ್ ವೇರಿಯೇಬಲ್ ಮೈಟ್ ಬಿ ಬಿಲಾಂಗಿಂಗ್ ಟು ಎನಿ ಆಫ್ ದ ಡೇಟಾ ಟೈಪ್ ಸಚ್ ಎಸ್ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್, ಶಾರ್ಟ್. ನೋಡಿ, ಪಾಯಿಂಟರ್ ಅನ್ನೋದು ಒಂದು ಯಾವುದಾದ್ರೂ ಒಂದು ಡೇಟಾ ಟೈಪಿಗೆ ಸಂಬಂಧ ಇರ್ಬೋದು. ಅದು ಇಂಟ್ ಇರ್ಬೋದು, ಫ್ಲೋಟ್ ಇರ್ಬೋದು, ಕ್ಯಾರೆಕ್ಟರ್ ಟೈಪ್ ಪಾಯಿಂಟರ್ ಇರ್ಬೋದು, ಇಂಟಿಜರ್ ಟೈಪ್ ಪಾಯಿಂಟರ್ ಇರ್ಬೋದು. ಓಕೆ, ಇಟ್ಸ್ ನಾಟ್ ಅ ಡೇಟಾ ಟೈಪ್, ಇಟ್ಸ್ ಅ ಕಾನ್ಸೆಪ್ಟ್. ಓಕೆ, ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡು ಯಾವುದಾದ್ರೂ ಒಂದು ಡೇಟಾ ಟೈಪಿಗೆ ಅಪ್ಲಿಕೇಬಲ್ ಮಾಡಿಬಿಟ್ಟು ನಾವು ಪ್ರೋಗ್ರಾಮಿಂಗನ್ನು ಯೂಸ್ ಮಾಡ್ಕೋಬೋದು. ಅದು ಇಂಟ್ ಇರ್ಬೋದು, ಫ್ಲೋಟ್ ಇರ್ಬೋದು, ಕ್ಯಾರ್ ಇರ್ಬೋದು, ಅಥವಾ ಡಬಲ್ ಇರ್ಬೋದು, ಶಾರ್ಟ್ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಸೊ ಓಕೆ, ನೆಕ್ಸ್ಟ್ ಹಾಗಂದ್ರೆ ಈ ಪಾಯಿಂಟರ್ನ ಸಿಂಟೆಕ್ಸ್ ಏನು, ಇದನ್ನು ಪ್ರೋಗ್ರಾಮಿಂಗ್ನಲ್ಲಿ ಯೂಸ್ ಮಾಡ್ಕೋಬೇಕಾದ್ರೆ ಇದರದ್ದು ಸಿಂಟೆಕ್ಸ್ ಏನು, ಅದಕ್ಕೊಂದು ಎಕ್ಸಾಂಪಲ್ ಪಾಯಿಂಟರ್ ಸಿಂಟೆಕ್ಸ್ ಇದೆ ನೋಡಿ. ಫಸ್ಟ್ ಏನು, ಡೇಟಾ ಟೈಪು. ಓಕೆ, ಅದು ಹೇಳಿದ್ನಲ್ಲ ಆವಾಗಲೇ ಬಿಫೋರ್, ಇಂಟ್ ಇರ್ಬೋದು, ಕ್ಯಾರ್ ಇರ್ಬೋದು, ಫ್ಲೋಟ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಡೇಟಾ ಟೈಪ್ ಸ್ಟಾರ್ ಸಿಂಬಲ್ ಆಸ್ಟ್ರಿಸ್ಕ್ ಅಂತ ನಾವೇನು ಕರಿತೀವಿ, ಇಟ್ ಇಸ್ ಅನ್ ಆಪರೇಟರ್. ಓಕೆ, ಸ್ಟಾರ್ ಆಪರೇಟರ್ ಆಸ್ಟ್ರಿಸ್ಕ್ ಅಂತ ಕರಿತೀವಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ. ಡೇಟಾ ಟೈಪ್ ಆಸ್ಟ್ರಿಕ್ಸ್ ಆ್ಯಂಡ್ ವೇರಿಯೇಬಲ್ ನೇಮ್. ಅಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ, ಇಂಟ್ ಸ್ಟಾರ್ ಪಿ. ಸ್ಟಾರ್ ಪಿ ಅನ್ನೋದು ಒಂದು ಪಾಯಿಂಟರ್ ವೇರಿಯೇಬಲ್ ಆಫ್ ಟೈಪ್ ವಾಟ್, ಇಂಟಿಜರ್. ನೆಕ್ಸ್ಟ್ ಕ್ಯಾರ್ ಸ್ಟಾರ್ ಪಿ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಸ್ಟಾರ್ ಪಿ ಇಸ್ ದ ಪಾಯಿಂಟರ್ ವೇರಿಯೇಬಲ್ ಆಫ್ ಟೈಪ್ ವಾಟ್, ಡೇಟಾ ಟೈಪ್ ಆಫ್ ವಾಟ್, ಕ್ಯಾರೆಕ್ಟರ್. ಓಕೆ, ಸೊ ಈ ಥರ ನಾವು ಪಾಯಿಂಟರ್ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೋಬೋದು ಪ್ರೋಗ್ರಾಮಿಂಗ್ನಲ್ಲಿ. ಹಾಗಂದ್ರೆ ನೋಡೋಣ ಅದೇನು. ಸ್ಟಾರ್ ಇಸ್ ಯೂಸ್ ಟು ಡಿನೋಟ್ ದ ಪಿ. ಪಿ ಇಸ್ ಅ ಪಾಯಿಂಟರ್ ವೇರಿಯೇಬಲ್ ಆ್ಯಂಡ್ ನಾಟ್ ದ ನಾರ್ಮಲ್ ವೇರಿಯೇಬಲ್. ಎಸ್ ಗೈಸ್, ನಾರ್ಮಲ್ ವೇರಿಯೇಬಲ್ಗೂ ಪಾಯಿಂಟರ್ ವೇರಿಯೇಬಲ್ಗೂ ತುಂಬಾನೇ ವ್ಯತ್ಯಾಸವಿದೆ. ಓಕೆ, ಪಾಯಿಂಟರ್ ವೇರಿಯೇಬಲ್ಲು ಅಡ್ರೆಸ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಓಕೆ, ನಾರ್ಮಲ್ ವೇರಿಯೇಬಲ್ ವ್ಯಾಲ್ಯೂಸ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಓಕೆ, ಇಲ್ಲಿ ಹೇಳ್ತಾರೆ ನೋಡಿ, ನಾರ್ಮಲ್ ವೇರಿಯೇಬಲ್ ಸ್ಟೋರ್ಸ್ ದ ವ್ಯಾಲ್ಯೂ ವೇರ್ ಆಸ್ ಪಾಯಿಂಟರ್ ವೇರಿಯೇಬಲ್ ಸ್ಟೋರ್ಸ್ ದ ಅಡ್ರೆಸ್ ಆಫ್ ದ ವೇರಿಯೇಬಲ್. ಓಕೆ ಗೈಸ್, ನಾರ್ಮಲ್ ವೇರಿಯೇಬಲ್ ಇಂಟ್ ಎಕ್ಸ್ ಇಸ್ ಕೊಟ್ಟು 10 ಅಂತ ನಾವು ಡಿಕ್ಲೇರ್ ಮಾಡಿದ್ರೆ ಡೆಫಿನೆಟ್ಲಿ ಆ 10 ಅನ್ನು ನಾವು ಎಲ್ಲಾದ್ರೂ ಪ್ರಿಂಟಪ್ಪಲ್ಲಿ ನಾವು ಮತ್ತೆ ಪ್ರಿಂಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಆ ಪ್ರೋಗ್ರಾಮ್ನ ಕಂಪೈಲ್ ಮಾಡಿದಾಗ ನಮ್ಮ ಕಂಪೈಲರ್ ಫಸ್ಟ್ ಹೋಗಿ ಆ 10 ಮೆಮರಿ ಲೊಕೇಶನ್ ಎಲ್ಲಿ ಸ್ಟೋರ್ ಇರುತ್ತೆ ಅದರ ಅಡ್ರೆಸ್ನ ಹುಡ್ಕೊಂಡ್ಬಂದು ಆ ವ್ಯಾಲ್ಯೂನ ತೊಗೊಂಬರುತ್ತೆ ಹೊರತು ಡೈರೆಕ್ಟಾಗಿ ಆ ವ್ಯಾಲ್ಯೂನ ತೊಗೊಂಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಇಂಟ್ ಎಕ್ಸಸ್ ಕೊಟ್ಟು 10 ಅಂತ ಯೂಸ್ ಮಾಡಿದ್ರು ಡೆಫಿನೆಟ್ಲಿ ದೇರ್ ಇಸ್ ಅ ಬಿಹೈಂಡ್ ಪಾಯಿಂಟರ್ ಇಸ್ ವರ್ಕಿಂಗ್. ಓಕೆ, ಸೊ ಪಾಯಿಂಟರ್ ಅಷ್ಟೊಂದು ಪವರ್ಫುಲ್. ಓಕೆ, ದ ಕಂಟೆಂಟ್ ಆಫ್ ದ ಸಿ ಪಾಯಿಂಟರ್ ಆಲ್ವೇಸ್ ಬಿ ಅ ಹೋಲ್ ನಂಬರ್. ಸೊ ಅಡ್ರೆಸ್ ಅದರದ್ದು ಕಂಟೆಂಟ್ ಏನು ಸ್ಟೋರ್ ಆಗಿರುತ್ತೆ ಅಡ್ರೆಸ್ಸು ಇಟ್ಸ್ ಆಲ್ವೇಸ್ ಹೋಲ್ ನಂಬರ್, ಒಂದು ಹೋಲ್ ನಂಬರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 2000 ಇರ್ಬೋದು, ಅಥವಾ 16660 ಇರ್ಬೋದು, ಅಥವಾ 5300. ಇಟ್ಸ್ ಅ ಕಂಪ್ಲೀಟ್ಲಿ ಹೋಲ್ ನಂಬರ್. ಓಕೆ, ಆಲ್ವೇಸ್ ಸಿ ಪಾಯಿಂಟರ್ ಈಸ್ ಇನಿಷಿಯಲೈಸ್ಡ್ ಟು ನಲ್, ದಟ್ ಈಸ್ ಇಂಟ್ ಸ್ಟಾರ್ ಪಿ ಇಸ್ ಗೋ ಟು ನಲ್. ಸೊ ಸಿ ಪಾಯಿಂಟರ್ ಆಲ್ವೇಸ್ ನಲ್ ಅಂತ ಇನಿಷಿಯಲೈಸ್ ಆಗಿರುತ್ತೆ. ನೀವು ಯಾವಾಗ ಅಡ್ರೆಸ್ನ ಒಂದು ವ್ಯಾಲ್ಯೂ ಹಾಕಿದರೆ ಅವಾಗ ಅದು ನಲ್ ಹೋಗುತ್ತೆ. ಓಕೆ, ಬಿಫೋರ್ ಇಟ್ ಇಸ್ ವಾಟ್, ಇನಿಷಿಯಲೈಸ್ ಟು ನಲ್, ದಟ್ ಈಸ್ ವೆನ್ ಯು ಇನಿಷಿಯಲೈಸ್ ಟು ನಲ್. ಇಂಟ್ ಸ್ಟಾರ್ ಪಿ ಅಂತ ನಲ್ ಹಾಕಿಬಿಟ್ರೆ ನಲ್ ಅಂತಾನು ಇವು ಮೆಮರಿ ಲೊಕೇಶನಲ್ಲಿ ಸ್ಟೋರ್ ಆಗುತ್ತೆ, ಏನು ವ್ಯಾಲ್ಯೂ ಇಲ್ಲ, ಇಟ್ಸ್ ನಲ್. ಓಕೆ, ದ ವ್ಯಾಲ್ಯೂ ಆಫ್ ನಲ್ ಪಾಯಿಂಟರ್ ಇಸ್ ವಾಟ್, 0. ನಲ್ ಅಂದರೆ ಇಟ್ಸ್ ಸಮಥಿಂಗ್ ವಾಟ್ 0. ಓಕೆ, ಆಮೇಲೆ ಆ ಪಾಯಿಂಟರ್ನ ಸ್ಟಾರ್ ಪಿ ಇಕ್ವಲ್ ಟು 10 ಅಂತ ಕೊಟ್ಟಿವಂದರೆ ಆ ಪಾಯಿಂಟರ್ ವೇರಿಯೇಬಲ್ದ ವ್ಯಾಲ್ಯೂನ ನಾವು ಎಕ್ಸೆಸ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ, ಆಂಪರ್ಸ್ಯಾಂಡ್ ಸಿಂಬಲ್. ಆ್ಯಂಡ್ ಅಂತ ಏನು ಕರಿತೀವಿ ನಾವು, ಆಂಪರ್ಸ್ಯಾಂಡ್ ಸಿಂಬಲ್ ಇಸ್ ಯೂಸ್ ಟು ಗೆಟ್ ದ ಅಡ್ರೆಸ್ ಆಫ್ ದ ವೇರಿಯೇಬಲ್. ಆ ಅಡ್ರೆಸ್ನ ತೊಗೊಂಬರೋಕ್ಕೆ ಥ್ರೂ ದಟ್ ಅಡ್ರೆಸ್ ವಿ ಆರ್ ಫೆಚಿಂಗ್ ದ ವ್ಯಾಲ್ಯೂಸ್ ಆಫ್ ದಟ್ ವೇರಿಯೇಬಲ್ ವ್ಯಾಲ್ಯೂ. ಓಕೆ, ಸೊ ಆಂಪರ್ಸ್ಯಾಂಡ್ ಸಿಂಬಲ್ ಇಸ್ ಯೂಸ್ ಟು ವಾಟ್, ಗೆಟ್ ದ ಅಡ್ರೆಸ್ ಆಫ್ ದ ವೇರಿಯೇಬಲ್. And star symbol is used to get the value of the variable that the pointer is pointing to. ನೋಡಿ, ಆಂಪರ್ಸ್ಯಾಂಡ್ ಸಿಂಬಲ್ ಯೂಸ್ ಮಾಡಿದರೆ ಅಡ್ರೆಸ್ನ ತೊಗೊಂಡ್ಬರ್ತೀವಿ. ಸ್ಟಾರ್ ಸಿಂಬಲ್ ಯೂಸ್ ಮಾಡಿದ್ರೆ ಡೈರೆಕ್ಟಾಗಿ ಮೆಮರಿ ಲೊಕೇಶನಲ್ಲಿ ಸ್ಟೋರ್ ಇರುವಂಥ ವ್ಯಾಲ್ಯೂನ ತೊಗೊಂಡ್ಬರುತ್ತೆ. ಸೊ ಇನ್ ಟ್ಯಾಕ್ಸ್ ಕೊಟ್ಟು 10 ಅಂತ ನೀವು ಪಾಯಿಂಟರ್ ಯೂಸ್ ಮಾಡಿದ್ರೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟಲ್ಲಿ ನೀವು ಏನು ಮಾಡ್ತೀರಾ, ಅಥವಾ ಸ್ಕ್ಯಾನಪ್ ಇನ್ಪುಟ್ ಕೊಡ್ಬೇಕಾದ್ರೆ m% ಆಫ್ ಎಕ್ಸ್ ಅಂತ ಏನೋ ಕೊಡ್ತೀರಾ. ಆ m% ಕೊಟ್ಟಾಗೂ ಅದು ಹೋಗಿ ಅಡ್ರೆಸ್ ತೊಗೊಂಡ್ಬರುತ್ತೆ, ಆಮೇಲೆ ವ್ಯಾಲ್ಯೂ ತೊಗೊಂಬರುತ್ತೆ. ಬಟ್ ಡೈರೆಕ್ಟಾಗಿ ಸ್ಟಾರ್ ಎಕ್ಸ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ವ್ಯಾಲ್ಯೂ ತೊಗೊಂಬರುತ್ತೆ. ದಟ್ ಇಸ್ ವಾಟ್ ದ ಪಾಯಿಂಟರ್ ಇಸ್ ವೆರಿ ಫಾಸ್ಟರ್ ಆಕ್ಸೆಸ್ ಇನ್ ನೇಚರ್. ಓಕೆ, ಅದಕ್ಕೆ ಪಾಯಿಂಟರ್ ಕಾನ್ಸೆಪ್ಟ್ ಇಸ್ ವೆರಿ ಪವರ್ಫುಲ್. ಓಕೆ, if pointer in C is assigned to null, it means it's the pointing to nothing. So pointer ನಾವು null ಅಂತ ಅಸೈನ್ ಮಾಡಿದ್ರೆ ಇಟ್ಸ್ ನಥಿಂಗ್ ಪಾಯಿಂಟಿಂಗ್, ಅಂದರೆ ಯಾವ ಅಡ್ರೆಸ್ ಲೊಕೇಶನಲ್ಲೂ ಇದು ಪಾಯಿಂಟ್ ಮಾಡಲ್ಲ, ನಲ್ ಆಗಿ ಇರುತ್ತೆ. ಓಕೆ, ನೆಕ್ಸ್ಟ್ ಡಿಕ್ಲೇರೇಷನ್ ಆ್ಯಂಡ್ ಇನಿಷಿಯಲೈಸೇಷನ್ ಆಫ್ ಪಾಯಿಂಟರ್. ಪಾಯಿಂಟರ್ನ ಡಿಕ್ಲೇರ್ ಹೆಂಗೆ ಮಾಡೋದು ಮತ್ತು ಅದನ್ನು ಹೆಂಗೆ ಇನಿಷಿಯಲೈಸ್ ಮಾಡೋದು, ಅದಕ್ಕೆ ವ್ಯಾಲ್ಯೂ ಹೆಂಗೆ ಕೊಡೋದು ಅಸೈನ್ಮೆಂಟ್ ಆಪರೇಟರ್ ಮುಖಾಂತರ. ಸೊ ಫಸ್ಟ್ ನೋಡೋಣ ಡಿಕ್ಲೇರೇಷನ್.
ಸಿಂಟೆಕ್ಸ್ ಏನಿದೆ ಅದೇ ಬಿಫೋರ್ ನಾನು ಹೇಳಿದೆ ಒಂದು ಎಕ್ಸಾಂಪಲ್, ಅದೇ ಎಕ್ಸಾಂಪಲ್ ತರಾನೇ. ಓಕೆ, ಸಿಂಟೆಕ್ಸ್ type any data type int, char, float, double, whatever it may be. Okay, and star identifier means the names given to the program elements. Okay, on the name irbodu x irbodu y irbodu ಏನೋ ಒಂದು your it depends on your mindset of whatever you can give. Okay, so type ಅನ್ನೋದು it can be any data type as int, float, char. ಅದೇ ಹೇಳಿದ್ನಲ್ಲ, any data type ಇರಬಹುದು, int, float ಇರಬಹುದು. The asterisk ಹೇಳಿದ್ನಲ್ಲ, ಸ್ಟಾರ್ ಆಪರೇಟರ್ ಅಂದ್ರೆ ಸ್ಟಾರ್ ಸಿಂಬಲ್, ಇಟ್ಸ್ ದ asterisk. It tells that the identifier is the pointer variable. ನಾವು ಸ್ಟಾರ್ ಮುಂದೆ ಒಂದು ಏನಾದರೂ ಐಡೆಂಟಿಫೈಯರ್ ಹಿಂದ್ಗಡೆ ಒಂದು ಸ್ಟಾರ್ ಸಿಂಬಲ್ ಕೊಟ್ಟರೆ ಒಂದು ಡೇಟಾ ಟೈಪ್ ಮುಂದ್ಗಡೆ ಅದು ಏನಾಗಿರುತ್ತೆ ಅಂದರೆ ಪಾಯಿಂಟರ್ ವೇರಿಯಬಲ್ ಆಗುತ್ತೆ. ಆ ಸ್ಟಾರ್ ಸಿಂಬಲು ಇಟ್ ಇಸ್ ಇನ್ ಬಿಟ್ವೀನ್ ದ ಟೈಪ್ ಆ್ಯಂಡ್ ಐಡೆಂಟಿಫೈಯರ್. ಇಂಟ್ ಅನ್ನೋದು ಒಂದು ಟೈಪು, ಓಕೆ, ಎಕ್ಸ್ ಅನ್ನೋದು ಒಂದು ಐಡೆಂಟಿಫೈಯರು. ಎರಡಕ್ಕರ ಮಧ್ಯೆ ನಾವು ಸ್ಟಾರ್ ಸಿಂಬಲ್ ಕೊಟ್ಟರೆ ಇಟ್ಸ್ ಎಕ್ಸ್ ಆಫ್ ಟೈಪ್ ಪಾಯಿಂಟರ್ ವೇರಿಯಬಲ್ ಆಫ್ ಡೇಟಾ ಟೈಪ್ ಇಂಟಿಜರ್ ಅಂತ ಮೀನಿಂಗ್ ಆಗುತ್ತೆ. So identifier means what? The given name to the pointer. Okay, illondu example idode int status. Status is the what? A pointer variable of type of integer. Star pt ಅನ್ನೋದು ಒಂದು pointer variable of type of double. This is what the declaration of pointers. Next is what? The initialization of pointers. Pointers ನ ಹೆಂಗೆ ಇನಿಷಿಯಲೈಸ್ ಮಾಡ್ತಾರೆ? ಇನಿಷಿಯಲೈಸ್ ಮಾಡಿದಾಗ ಪಾಯಿಂಟರು ಹೆಂಗೆ ಡೇಟಾನ ತಗೊಂಬರುತ್ತೆ, ಓಕೆ, ಅಥವಾ ನಾವು ಹೆಂಗೆ ಡೇಟಾನ ಒಂದು ಪಾಯಿಂಟರ್ ವೇರಿಯಬಲ್ಗೆ ಪಾಸ್ ಮಾಡೋದು ಅನ್ನೋದೇ ಇನಿಷಿಯಲೈಸೇಷನ್ ಆಫ್ ಪಾಯಿಂಟರ್. ಸೊ ಇಲ್ಲಿ ನೋಡಿ, ಇಟ್ಸ್ ಅ ಪ್ರಾಸೆಸ್ ಆಫ್ ಅಸೈನಿಂಗ್ ದ ಅಡ್ರೆಸ್ ಆಫ್ ವೇರಿಯಬಲ್ ಟು ದ ಪಾಯಿಂಟರ್ ವೇರಿಯಬಲ್. ನೋಡಿ, ಒಂದು ವೇರಿಯಬಲ್ ಅಡ್ರೆಸ್ಸನ್ನು ಇನ್ನೊಂದು ಪಾಯಿಂಟರ್ ವೇರಿಯಬಲ್ಗೆ ನಾವು ಪಾಸ್ ಮಾಡೋದೇ ಏನು? ಇನಿಷಿಯಲೈಸೇಷನ್ ಆಫ್ ಪಾಯಿಂಟರ್. ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಇಂಟ್ ಎ ಅಂತ ತಗೊಂಡಿದ್ದೀನಿ, ಇಂಟಿಜರ್ ಟೈಪ್ ಒಂದು ಎ, ನಾರ್ಮಲ್ ವೇರಿಯಬಲ್ ಇದು, ಇಟ್ಸ್ ನಾಟ್ ಎ ಪಾಯಿಂಟರ್ ವೇರಿಯಬಲ್, ಯಾಕಂದ್ರೆ ಸಿಂಬಲ್ ಇಲ್ಲ, ಸ್ಟಾರ್ ಇಲ್ಲ. ನೋಡಿ, ಇಂಟ್ ಎ ಅಂತ ತಗೊಂಡಿದೆ. ನೆಕ್ಸ್ಟ್ ಒಂದು ಪಾಯಿಂಟರ್ ವೇರಿಯಬಲ್ ಪಿ ಟಿ ಅಂತ ಇಂಟಿಜರ್ ಟೈಪ್ ತಗೊಂಡಿದ್ದೀನಿ. ಈ ಪಿ ಟಿಗೆ ನಾನು ಎದ ಅಡ್ರೆಸ್ನ ಪಾಸ್ ಮಾಡ್ತಿದ್ದೀನಿ. ಪಿ ಟಿ ಇಸ್ಕೊಟ್ಟು m% ಆಫ್ ಎ ಅಂತ ಪಾಸ್ ಮಾಡ್ತಿದ್ದೀನಿ. ಹಾಗಾದರೆ ಏನಾಯ್ತು ಇವಾಗ? ಓಕೆ ನೋಡಿ, ಇಂಟ್ ಎ ಅಂತ ಒಂದು ವೇರಿಯಬಲ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇಂಟ್ ಸ್ಟಾರ್ ಪಿ ಟಿ ಅಂತ ಒಂದು ಪಾಯಿಂಟರ್ ವೇರಿಯಬಲ್ ಆಫ್ ಟೈಪ್ ಇಂಟಿಜರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಈ ಪಾಯಿಂಟರ್ ವೇರಿಯಬಲ್ಗೆ ನಾನು ಎದ ಅಡ್ರೆಸ್, ನಾರ್ಮಲ್ ವೇರಿಯಬಲ್ ಅಡ್ರೆಸ್ನ ಪಾಸ್ ಮಾಡ್ತಾ ಇದ್ದೀನಿ. This is what initialization of the pointer. Here A is the what? Declare as the integer variable and pt is the pointer variable of type. One second. Pt is what? Pointer variable of type int. It should contain address of integer variable. Hence, using the statement, ಅದು ಏನಿರುತ್ತೆ ಅಂದರೆ ಅಡ್ರೆಸ್ ಆಫ್ ಇಂಟಿಜರ್ ವೇರಿಯಬಲ್, ಇಂಟಿಜರ್ ಇಂಟ್ ಎ ಇದೆಯಲ್ಲ ಅದರ ಅಡ್ರೆಸ್ ಇರುತ್ತೆ. ಸೊ ಅದನ್ನು ನಾನು ಏನು ಮಾಡ್ತಿದ್ದೀನಿ, ಪಾಯಿಂಟರ್ ವೇರಿಯಬಲ್ಗೆ ಪಾಸ್ ಮಾಡ್ತೀನಿ. ದಟ್ ಇಸ್ ಕೂಡ ಪಿ ಟಿ ಇಸ್ ಕೊಟ್ಟು m% ಅದೇ. The address of A is stored in the pointer variable. Address of A ಎಲ್ಲಿ ಸ್ಟೋರ್ ಆಗಿರುತ್ತೆ? ಪಾಯಿಂಟರ್ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗುತ್ತೆ. Hence the pointer pt is initialized. ಏನಿಲ್ಲ, ಸಿಂಪಲ್ ಗೈಸ್, ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡಿ ಆ ವೇರಿಯಬಲ್ನ ಅಡ್ರೆಸ್ನ ಇನ್ನೊಂದು ಪಾಯಿಂಟರ್ ವೇರಿಯಬಲ್ಗೆ ಪಾಸ್ ಮಾಡಿದ್ರೆ ದಟ್ ಈಸ್ ಸಿಂಪಲ್ ಇನಿಷಿಯಲೈಸೇಷನ್ ಆಫ್ ದ ಪಾಯಿಂಟರ್. ಓಕೆ, ನಿಮ್ಮೊಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು. ಸೊ ಸಿಂಪಲ್ ಒಂದು ಪ್ರೋಗ್ರಾಮ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ ತಿಳ್ಕೊಳ್ಳಿ. ಸೊ ಇಲ್ಲೊಂದು ಪ್ರೋಗ್ರಾಮ್ ಇದೆ, ಏನು ಇಟ್ ಮೀನ್ ಇಂಟ್ ಸ್ಟಾರ್ ಪಿ ಟಿ ಆರ್ ಅನ್ನೋದು ಒಂದು ಪಾಯಿಂಟರ್ ವೇರಿಯಬಲ್, ಕ್ಯೂ ಅನ್ನೋದು ಇನ್ನೊಂದು ನಾರ್ಮಲ್ ವೇರಿಯಬಲ್. ಓಕೆ, ಕ್ಯೂಗೆ ವ್ಯಾಲ್ಯೂ ಕೊಟ್ಟಿದ್ದೀನಿ ಎಷ್ಟು? 50 ಅಂತ ನಾನು ಇನಿಷಿಯಲೈಸ್ ಮಾಡಿದ್ದೀನಿ. ಓಕೆ, ಆಮೇಲೆ ಆ ಕ್ಯೂ ಅಡ್ರೆಸ್ಸನ್ನು ಪಿ ಟಿ ಆರ್ಗೆ ನಾನು ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ಅಂದರೆ ಪಿ ಟಿ ಆರ್ ಕೊಟ್ಟು m% ಆಫ್ ಕ್ಯೂ, ಅಂದರೆ ಕ್ಯೂದ ಅಡ್ರೆಸ್ಸನ್ನು ನಾನು ಪಿ ಟಿ ಆರ್ ಪಾಯಿಂಟರ್ ವೇರಿಯಬಲ್ಗೆ ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಸ್ಟಾರ್ ಪಿ ಟಿ ಆರ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಗಾದರೆ ಗಾಯ್ಸ್ ಉಲ್ಸಿ ರನ್ ಮಾಡಿ ನೋಡ್ಬಿಡೋಣ, ಅಂದರೆ ಡೌಟ್ ಕ್ಲಿಯರ್ ಆಗಿಬಿಡುತ್ತೆ. ನಾನು ಹೇಳಿದ್ದೆ ಪ್ರೋಗ್ರಾಮ್ ಮಾಡಿಟ್ಟಿದ್ದೀನಿ ಆವಾಗಲೇ. ಸೊ ಓಕೆ, ದಿಸ್ ಇಸ್ ಮೈ ಪ್ರೋಗ್ರಾಮ್. ಸಿ, ಕಮ್ ಆನ್ ಬೇಬಿ. ಸೊ ನೋಡಿ, ದಿಸ್ ಈಸ್ ಮೈ ಪ್ರೋಗ್ರಾಮ್. ಓಕೆ, ಸೊ ಆವಾಗಲೇ ಅದರಲ್ಲಿ ಏನು ಹಾಕಿದ್ನು ಅದೇ ಪ್ರೋಗ್ರಾಮ್ ಇದು. ಇಂಟ್ ಸ್ಟಾರ್ ಪಿ ಟಿ ಆರ್ ಒಂದು ಕ್ಯೂ ಅಂತ ವೇರಿಯಬಲ್ ತೊಗೊಂಡಿದ್ದೀನಿ, ಅಲ್ಲಿ ಇಂಟ್ ಮೇನ್ ಅಂತ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಔಟ್ಪುಟ್ ಕಾಣಲಿ ಅಂತ ವೈಡ್ ಮೇನ್ ತೊಗೊಂಡ್ಬಿಟ್ಟು ಗೆಟ್ ಸಿ ಎಚ್ ಹಾಕಿದ್ದೀನಿ ಅಷ್ಟೇ. ಸೊ ಇಂಟ್ ಪಿ ಟಿ ಆರ್ ಒಂದು ಕ್ಯೂ ಒಂದು ನಾರ್ಮಲ್ ವೇರಿಯಬಲ್ಲು, ಈ ಕ್ಯೂ ಅಲ್ಲಿ ಈ ಒಂದು ವ್ಯಾಲ್ಯೂ ಅಸೈನ್ ಮಾಡ್ತಾ ಇದ್ದೀನಿ, ಎಷ್ಟು? 50 ಅಂತ. ಆಮೇಲೆ ಈ ಕ್ಯೂದ ಅಡ್ರೆಸ್ m% ಅಡ್ರೆಸ್ನ ತೊಗೊಂಡ್ಬಿಟ್ಟು ಎಲ್ಲಿಗೆ ಪಾಸ್ ಮಾಡ್ತಾ ಇದ್ದೀನಿ? ಪಾಯಿಂಟರ್ ವೇರಿಯಬಲ್ ಪಾಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಏನು ಮಾಡ್ತಾ ಇದ್ದೀನಿ? ಪಾಯಿಂಟರ್ ವೇರಿಯಬಲ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ %d ತೊಗೊಂಡಿದ್ದೀನಿ, ಏನಕ್ಕಂದರೆ ಇಟ್ ಇಸ್ ಅ ಟೈಪ್ ಆಫ್ ಇಂಟಿಜರ್ ವ್ಯಾಲ್ಯೂ. ಓಕೆ, ಸೊ ರನ್ ಮಾಡೋಣ, ನೋಡೋಣ ಇವಾಗ. So no errors. Okay, ನೋಡಿ, the Q value is what? 50.
ಕ್ಯೂ ವ್ಯಾಲ್ಯೂಗೆ ಎಷ್ಟು ಬಂತು 50 ಪಾಸ್ ಮಾಡಿದ್ವಿ 50 ಫಾಸ್ಟಾಗಿ ವರ್ಕ್ ಆಗುತ್ತೆ ಅಷ್ಟೇ. ಸೊ ಹಂಗಂದ್ರೆ ಗೈಸ್ ಇವಾಗ ನಿಮಗೆ ಡೌಟ್ ಬರ್ಬೋದು, ಸರ್ ಈ ಅಡ್ರೆಸ್ಸನ್ನು ನೀವು ಕ್ಯೂದ ಅಡ್ರೆಸ್ಸನ್ನು ತೊಗೊಂಡ್ಬಿಟ್ಟು ಪಿ ಟಿ ಆರ್ಗೆ ಪಾಸ್ ಮಾಡಿದ್ರಲ್ಲ, ಈ ಅಡ್ರೆಸ್ನ ನಾವು ನೋಡ್ಬೋದಾ ಎಷ್ಟಿರುತ್ತೆ ಅಂತ? ಖಂಡಿತ ನೋಡ್ಬೋದು. ನೋಡಿ ಏನೋ ಒಂದು ಪರ್ಸೆಂಟೇಜ್ ಟು ಡಿಫೈಡ್ ಖಂಡಿತ ನೋಡ್ಬೋದು. ಸೇವ್ ಮಾಡಿ ನೋಡಿ ಬಂತೆ -12 is the sum address location. ನಮ್ಗೆ ಗೊತ್ತಿಲ್ಲ, ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ ಅದು ಎಷ್ಟಿರುತ್ತೋ ನಮ್ಗೆ ಗೊತ್ತಿಲ್ಲ. ಇಟ್ಸ್ ಡಿಪೆಂಡ್ಸ್ ಆನ್ ಕಂಪೈಲರ್. -12 ಅನ್ನೋದು ಏನೊಂದು ಅಡ್ರೆಸ್ ಲೊಕೇಶನ್, ಅದು ಆ ಅಡ್ರೆಸ್ ಲೊಕೇಶನಲ್ಲಿ ನಮ್ದು 50 ವ್ಯಾಲ್ಯೂ ಸ್ಟೋರ್ ಆಗಿದೆ. ಕ್ಯೂದು ಅಡ್ರೆಸ್ ಲೊಕೇಶನ್ ಎಷ್ಟು -12 ಅಂತ ಇದೆ. ಸೊ ಗೈಸ್, ಸೊ ಅದಕ್ಕೆ ಡೈರೆಕ್ಟಾಗಿ ವ್ಯಾಲ್ಯೂನ ನಾವು ಆಕ್ಸೆಸ್ ಮಾಡಬೇಕಿತ್ತಂತಂದರೆ ಸ್ಟಾರ್ ಪಿ ಟಿ ಆರ್ ಅಂತ ಯೂಸ್ ಮಾಡಬೇಕು. ಇಲ್ಲಿ ಸ್ಟಾರ್ ಪಿ ಟಿ ಆರ್ ಅಂತಿದೆ, ಇಲ್ಲಿ ಸ್ಟಾರ್ ತೆಗೆದುಬಿಟ್ರೆ ಅಡ್ರೆಸ್ ಪ್ರಿಂಟ್ ಆಗುತ್ತೆ. ಬೇಕಾದ್ರೆ ನೋಡಿ ತೆಗೆದು ನೋಡಿ ನೀವು ಆಲ್ಟ್ ಸೇವ್ ಕಂಟ್ರೋಲ್ F9 ನೋಡಿ, ಅಲ್ಲಿ ಅಡ್ರೆಸ್ ಫಸ್ಟ್ ನೋಡಿದ್ರೆ -12 ಇತ್ತು, ಇವಾಗ ಸ್ಟಾರ್ ತೆಗೆದುಬಿಟ್ಟಿದ್ವಿ -12 ಅಂತ ಅಡ್ರೆಸ್ ಲೊಕೇಶನ್ ತೋರಿಸುತ್ತೆ ಹೊರತು ವ್ಯಾಲ್ಯೂ ತೋರಿಸಲ್ಲ. ಸೊ ನಿಮಗೆ ವ್ಯಾಲ್ಯೂ ಪರ್ಫೆಕ್ಟಾಗಿ ಫಾಸ್ಟಾಗಿ ಆಕ್ಸೆಸ್ ಆಗಬೇಕು ಅಂತಂದರೆ ನೀವೇನು ಹಾಕ್ಬೇಕು, ಇಲ್ಲಿ ಸ್ಟಾರ್ ಹಾಕಬೇಕು. ಸ್ಟಾರ್ ಹಾಕಿದ್ರೆ ಇಟ್ ಟೇಕ್ ದ ಪಾಯಿಂಟರ್ ವೇರಿಯಬಲ್ ವಿಚ್ ಟೇಕ್ಸ್ ವಾಟ್ ಡೈರೆಕ್ಟ್ಲಿ ದ value of the variable which holds in the some memory location. Okay, not even 50 ಬಂತು. Okay, so guys, this is simple, very simple. So it's nothing. Okay, ನಿಮಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ನನಗೆ ಪಿಂಗ್ ಮಾಡಿ. ಓಕೆ, ಸೊ ದಿಸ್ ಇಸ್ ಅ ಸಿಂಪಲ್ ಪ್ರೋಗ್ರಾಮ್. ಹಾಗಂದರೆ ಇವಾಗ ನಾವು ಪಾಯಿಂಟರ್ನ ಕಲ್ತ್ಕೊಂಡ್ಬಿಟ್ಟಿವಿ. ನಾವು ಇದರದ್ದು ಡಿಕ್ಲರೇಷನ್, ಇನಿಷಿಯಲೈಸೇಷನ್ ಏನು ಅದೆಲ್ಲ ನೋಡಿದ್ವಿ, ಅದ್ರ ಯೂಸಸ್ ಏನು. ಸೊ ಇಲ್ಲೊಂದಿಷ್ಟು ಫ್ಯೂಚರ್ಸ್ ನೋಡೋಣ, ಪಾಯಿಂಟರ್ ಫ್ಯೂಚರ್ಸ್. ಏನು ಪಾಯಿಂಟರ್ ಫೀಚರ್ಸ್ ಏನಿದೆ, ಪಾಯಿಂಟರ್ ಏನು ಮಾಡುತ್ತೆ, ಅದರದ್ದು ಗುಣಗಳು ಏನು. ಓಕೆ, ಪಾಯಿಂಟರ್ ಸೇವ್ ಮೆಮ್ರಿ ಸ್ಪೇಸ್. ಆಬ್ವಿಯಸ್ಲಿ ಪಾಯಿಂಟರ್ ಏನು ಮಾಡುತ್ತೆ, ಮೆಮ್ರಿ ಸ್ಪೇಸನ್ನು ಸೇವ್ ಮಾಡುತ್ತೆ. ಇವಾಗ ನಾರ್ಮಲ್ ಆಗಿ ನೀವು ಇಂಟೆಕ್ಸ್ ಕೊಟ್ಟು 10 ಅಂತ ನೀವು ಕೊಟ್ಟರೆ ಪ್ರೋಗ್ರಾಮಲ್ಲಿ ಅದನ್ನು ಪ್ರಿಂಟ್ ಮಾಡೋಕ್ಕೆ, ಪ್ರಿಂಟ್ ಮಾಡಿದರೆ ಆ ಪ್ರಿಂಟ್ ಮಾಡಬೇಕಾದ್ರೆ ಫಸ್ಟ್ ಎಲ್ಲಿ ಹೋಗುತ್ತೆ, ಅಡ್ರೆಸ್ ಲೊಕೇಶನ್ಗೆ ಹೋಗಿಬಿಟ್ಟು ಅಲ್ಲಿಂದ ವ್ಯಾಲ್ಯೂ ತೊಗೊಂಬಂದ್ಬಿಟ್ಟು ಪ್ರಿಂಟ್ ಮಾಡುತ್ತೆ. ಸೊ ಅಡ್ರೆಸ್ ಲೊಕೇಶನ್ಗೆ ಹೋಗಿ ವ್ಯಾಲ್ಯೂ ತೊಗೊಂಬಂದು ಪ್ರಿಂಟ್ ಮಾಡೋದು ಈಸಿನಾ, ಅಥವಾ ಡೈರೆಕ್ಟ್ಲಿ ಇದ್ದಂಥ ಅಡ್ರೆಸ್ಸಲ್ಲಿ ಇದ್ದಂಥ ವ್ಯಾಲ್ಯೂ ತೊಗೊಂಬಂದು ತೋರಿಸೋದು ಈಸಿನಾ? ಸೊ ಡೈರೆಕ್ಟ್ಲಿ ಇದ್ದಂಥ ವ್ಯಾಲ್ಯೂನ ತೊಗೊಂಬಂದರೆ ಫಾಸ್ಟರಾಗಿ ವರ್ಕ್ ಆಗುತ್ತೆ. ಸೊ ಫಾಸ್ಟರಾಗಿ ವರ್ಕ್ ಆಗುತ್ತೆ ಮತ್ತು ಮೆಮ್ರಿನೂ ಸ್ಪೇಸು ಸೇವ್ ಆಗುತ್ತೆ. ಎಕ್ಸಿಕ್ಯೂಷನ್ ಟೈಮ್ ವಿತ್ ಪಾಯಿಂಟರ್ಸ್ ಈಸ್ ಫಾಸ್ಟರ್ ಬಿಕಾಸ್ ದ ಡೇಟಾ ಇಸ್ ಮ್ಯಾನಿಪುಲೇಟೆಡ್ ವಿತ್ ದ ಅಡ್ರೆಸ್. ಎಸ್, ಸೊ ಯೂಸಿಂಗ್ ಪಾಯಿಂಟರ್ what happens, the faster the program execution is faster because the data is manipulated with the address. ಡೇಟಾ ಯಾವಾಗಲೂ ಅಡ್ರೆಸ್ ಮುಖಾಂತರ ಮ್ಯಾನಿಪುಲೇಟ್ ಆಗುತ್ತೆ. ಅಡ್ರೆಸ್ಗಳು ಡೈರೆಕ್ಟಾಗಿ ಫಾಸ್ಟಾಗಿ ಆಕ್ಸೆಸ್ ಆಗ್ತವೆ. ಸೊ ಅದಕ್ಕೋಸ್ಕರ ಆ್ಯಂಪರ್ಸಂಡ್ ಸಿಂಬಲ್ ಯೂಸ್ ಮಾಡ್ತೀವಿ ಅಡ್ರೆಸ್ ಫೆಚ್ ಮಾಡೋಕ್ಕೆ. ಸೊ ಯೂಸಿಂಗ್ ಪಾಯಿಂಟರ್ ದಿಸ್ ಇಸ್ ವೆರಿ ಫಾಸ್ಟರ್ ಎಕ್ಸಿಕ್ಯೂಷನ್. ಓಕೆ, ಡೈರೆಕ್ಟ್ ಆಕ್ಸೆಸ್ ಟು ದ ಮೆಮ್ರಿ ಲೊಕೇಶನ್. ಮೆಮ್ರಿ ಲೊಕೇಶನ್ಗೆ ಡೈರೆಕ್ಟ್ ಹೋಗ್ಬಿಟ್ಟು ದ ವ್ಯಾಲ್ಯೂಸ್ನ ತೊಗೊಂಬರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟರ್ ಆರ್ ಯೂಸ್ ಫಾರ್ ಫೈಲ್ ಹ್ಯಾಂಡ್ಲಿಂಗ್. ಆಬ್ವಿಯಸ್ಲಿ ನಾನು ಹೇಳಿದೆ ಬಿಫೋರ್, ಪಾಯಿಂಟರ್ ಕಾನ್ಸೆಪ್ಟನ್ನು ಫೈಲ್ ಹ್ಯಾಂಡ್ಲಿಂಗ್ ಅಥವಾ ಫೈಲ್ ಮ್ಯಾನಿಪುಲೇಷನ್ ಮಾಡೋಕ್ಕೆ, ಫೈಲ್ ಹ್ಯಾಂಡ್ಲಿಂಗ್ ಆಪ್ರೇಷನ್ಸ್ ಮಾಡೋಕ್ಕೆ ಬರುತ್ತೆ. ಮುಂದೆ ಹೇಳ್ತೀನಿ ನಿಮಗೆ, ಫೈಲ್ ಓಪನ್, ಫೈಲ್ ಕ್ಲೋಸ್, ಫೈಲ್ ರೀಡ್, ಫೈಲ್ ರೈಟ್, ಓಕೆ, ಪರ್ಮಿಷನ್ಸ್ ಎಲ್ಲ ಬರುತ್ತೆ, ನಾನು ನಿಮ್ಗೆ ಹೇಳ್ತೇನೆ. ಸೊ ಪಾಯಿಂಟರ್ಸ್ ಆರ್ ಯೂಸ್ಡ್ ಫಾರ್ ವಾಟ್, ಫೈಲ್ ಹ್ಯಾಂಡ್ಲಿಂಗ್ಗೆ ಯೂಸ್ ಮಾಡ್ತಾರೆ. ಪಾಯಿಂಟರ್ಸ್ ಆರ್ ಯೂಸ್ಡ್ ಟು ಅಲೋಕೇಟ್ ಮೆಮ್ರಿ ಡೈನಮಿಕ್. ಎಸ್, ಆಬ್ವಿಯಸ್ಲಿ ಬಿಫೋರ್ ವಿಡಿಯೋಸ್ ಗೈಸ್, ಡೈನಮಿಕ್ ಮೆಮ್ರಿ ಅಲೋಕೇಶನ್ DMA ಏನು ಕರಿತೀವಿ, ಅಲ್ಲಿ ಡೈನಾಮಿಕ್ಲಿ ಮೆಮ್ರಿ ಅಲೋಕೇಟ್ ಮಾಡೋಕ್ಕೆ ನಾವು ಕೆಲವು ಮೆಲಾಕು ರಿಯಲಾಕು ಏನು ತೊಗೊಂಡ್ವಿ, ಅಲ್ಲಿ ತೊಗೋಬೇಕಾದ್ರೆ ನಾವು ಏನು ಯೂಸ್ ಮಾಡಿದ್ವಿ, ಡೆಫಿನೆಟ್ಲಿ ಪಾಯಿಂಟರ್ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ವಿ, ನಿಮ್ಗೆ ಗೊತ್ತೇ ಇದೆ. ಓಕೆ, ನೆಕ್ಸ್ಟ್ ಮೆಮ್ರಿ ಇಸ್ ಆಕ್ಸೆಸ್ಡ್ ಎಫಿಷಿಯೆಂಟ್ಲಿ ವಿತ್ ದ ಪಾಯಿಂಟರ್. ಎಸ್, ಮೆಮ್ರಿ ಎಫಿಷಿಯೆಂಟಾಗಿ ಆಕ್ಸೆಸ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ವೆರಿ ವೆರಿ ಬೆಸ್ಟ್ ಫೀಚರ್ ಆಫ್ ಪಾಯಿಂಟರ್ಸ್ ಇನ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಪಾಯಿಂಟರ್ಸ್ ಆರ್ ಯೂಸ್ ವಿತ್ ಡೇಟಾ ಸ್ಟ್ರಕ್ಚರ್. ನಾನು ಹೇಳಿದೆ ಯಾವಾಗಲೇ, ಡೇಟಾ ಸ್ಟ್ರಕ್ಚರಲ್ಲಿ ಪಾಯಿಂಟರ್ಸ್ನ ಯೂಸ್ ಮಾಡ್ತಾರೆ. ವೈ? ಬಿಕಾಸ್ ದೇ ಆರ್ ಯೂಸ್ಫುಲ್ ಫಾರ್ ರಿಪ್ರೆಸೆಂಟಿಂಗ್ 2 ಡೈಮೆನ್ಷನಲ್ ಮಲ್ಟಿ ಡೈಮೆನ್ಷನಲ್ ಅರೇ. 2 ಡೈಮೆನ್ಷನಲ್ ಅರೇ ಇರ್ಬೋದು, ಮಲ್ಟಿ ಡೈಮೆನ್ಷನಲ್ ಅರೇ ಇರ್ಬೋದು, ಅವನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ. ಓಕೆ, ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಮಲ್ಟಿ ಡೈಮೆನ್ಷನಲ್ ಅರೇ ಮೆಮ್ರಿ ಅಡ್ರೆಸ್ಸು ಎಲ್ಲೆಲ್ಲೋ ಹೆಂಗೆಂಗೂ ಇರುತ್ತೆ, ಅದು ಫಾಸ್ಟಾಗಿ ವರ್ಕ್ ಆಗೋಕ್ಕೆ ಅಥವಾ ಅರೇ ಮ್ಯಾನಿಪುಲೇಟ್ ಮಾಡೋಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಪಾಯಿಂಟರ್ಸ್ ಆರ್ ವೆರಿ ಯೂಸ್ಫುಲ್. ಸೊ ಅರೇ ಅನ್ನೋದೇನೋ ಡಾಟಾ ಸ್ಟ್ರಕ್ಚರ್ ಕಾನ್ಸೆಪ್ಟ್, ಅದು ಡಾಟಾ ಸ್ಟ್ರಕ್ಚರ್ ಟೈಪ್, ಅದಕ್ಕೆ ಅಲ್ಲೇ ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಫೀಚರ್ಸ್ ಆಫ್ ಪಾಯಿಂಟರ್ಸ್. ನೆಕ್ಸ್ಟ್ ಯೂಸಸ್ ಆಫ್ ಪಾಯಿಂಟರ್ಸ್. ಪಾಯಿಂಟರ್ಸ್ನ ಎಲ್ಲಿ ಯೂಸ್ ಮಾಡ್ತಾರೆ?
ಟು ಪಾಸ್ ಆರ್ಗ್ಯುಮೆಂಟ್ ಬೈ ರೆಫರೆನ್ಸಸ್. ಒಂದು ಫಂಕ್ಷನ್ಗೆ ಪ್ಯಾರಾಮೀಟರ್ ಪಾಸ್ ಮಾಡ್ತೀವಿ, ಆರ್ಗ್ಯುಮೆಂಟ್ ಪಾಸ್ ಮಾಡ್ತೀವಿ. ಅಲ್ಲಿ ಆರ್ಗ್ಯುಮೆಂಟ್ ಪಾಸ್ ಮಾಡಿದಾಗ ನಮಗೆ ಬಿಫೋರ್ ಗೊತ್ತಿರೋಂಥ ಕಾನ್ಸೆಪ್ಟು ಓನ್ಲಿ ವೇರಿಯಬಲ್ ವ್ಯಾಲ್ಯೂಸ್ನ ಪಾಸ್ ಮಾಡ್ತೀವಿ. ಬಟ್ ವೇರಿಯಬಲ್ ವ್ಯಾಲ್ಯೂಸ್ ಬದಲಿ ನಾವು ರೆಫರೆನ್ಸ್ ಅಡ್ರೆಸ್ ವೇರಿಯಬಲ್ನ ಪಾಸ್ ಮಾಡ್ಬೋದು. ಮುಂದಿನ ಒಂದು ವೀಡಿಯೋಸ್ನಲ್ಲಿ ನಮಗೆ ಹೇಳ್ತೇನೆ ಅದ್ರ ಬಗ್ಗೆ. ಫಾರ್ ಆಕ್ಸೆಸಿಂಗ್ ಅರೇ ಎಲಿಮೆಂಟ್ಸ್, ಎಷ್ಟು ಅರೇ ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡ್ಕೊಳ್ಳೋಕ್ಕೆ ಪಾಯಿಂಟರ್ ಕಾನ್ಸೆಪ್ಟು ಯೂಸ್ ಆಗುತ್ತೆ. ಟು ರಿಟರ್ನ್ ಮಲ್ಟಿಪಲ್ ವ್ಯಾಲ್ಯೂಸ್, ಎಸ್ ಮಲ್ಟಿಪಲ್ ವ್ಯಾಲ್ಯೂಸ್ ರಿಟರ್ನ್ ಮಾಡೋಕ್ಕೂ ಪಾಯಿಂಟರ್ ವೇರಿಯಬಲ್ ಯೂಸ್ ಆಗುತ್ತೆ. ಡೈನಾಮಿಕ್ ಮೆಮರಿ ಅಲೋಕೇಶನ್ ಆಲ್ರೆಡಿ ಪ್ರಾಕ್ಟಿಕಲಿ ಮಾಡಿದ್ದೇ ಇದೆ. ಓಕೆ. ಟು ಇಂಪ್ಲಿಮೆಂಟ್ ಡೇಟಾ ಸ್ಟ್ರಕ್ಚರ್, ಎಸ್ ಅರೇ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ, ಫೈಲ್ ಹ್ಯಾಂಡ್ಲಿಂಗ್ ಆಪ್ರೇಷನ್ಸ್ ಮಾಡೋಕ್ಕೆ, ಫೈಲ್ ಡೇಟಾ ಸ್ಟ್ರಕ್ಚರ್ ಆಪ್ರೇಟ್ ಮಾಡೋಕ್ಕೆ. ಸೊ ಇಟ್ ಮೀನ್ಸ್ ಡಾಟಾ ಸ್ಟ್ರಕ್ಚರ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಪಾಯಿಂಟರ್ಸ್ ಯೂಸ್ ಆಗುತ್ತೆ. ಟು ಡೂ ಸಿಸ್ಟಮ್ ಲೆವೆಲ್ ಪ್ರೋಗ್ರಾಮಿಂಗ್ ವೇರ್ ಮೆಮರಿ ಅಡ್ರೆಸಸ್ ಆರ್ ಯೂಸ್ಫುಲ್, ಎಸ್ ಸಿಸ್ಟಮ್ ಲೆವೆಲ್ ಪ್ರೋಗ್ರಾಮ್ ಮಾಡೋಕ್ಕೂ ಪಾಯಿಂಟರ್ ಕಾನ್ಸೆಪ್ಟ್ ಯೂಸ್ ಆಗುತ್ತೆ. ಏನಕ್ಕಂದರೆ ಮೆಮ್ರಿ ಅಡ್ರೆಸಸ್ ಆರ್ ವೆರಿ ಯೂಸ್ಫುಲ್. ಮೆಮ್ರಿ ಅಡ್ರೆಸ್ ಯೂಸ್ ಮಾಡ್ಕೊಂಡು ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿದರೆ ಸಿಸ್ಟಮ್ ಲೆವೆಲಲ್ಲಿ, ಅಲ್ಲಿ ಪಾಯಿಂಟರ್ ಕಾನ್ಸೆಪ್ಟ್ನ ಮಚ್ ಮೋರ್ ಆಗಿ ಯೂಸ್ಫುಲ್ ಮಾಡಿರ್ತಾರೆ. ಓಕೆ. ಸೊ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನೋಡೋಣ ಪಾಯಿಂಟರ್ ಫಂಕ್ಷನ್ಸು, ಪಾಯಿಂಟರ್ ಅರೇಸು, ಪಾಯಿಂಟರ್ ಸ್ಟ್ರಿಂಗ್ಸು, ಪಾಯಿಂಟರ್ ಸ್ಟ್ರಕ್ಚರ್ ಆ್ಯಂಡ್ ಪಾಯಿಂಟರ್ ಟು ಪಾಯಿಂಟರ್. So these are very easy concepts, and you have 3 lab programs on pointer concept. So after finishing